ಒಂದು ಸೆಂಟೆನ್ಸ್ ಕೇಳಿ, ಮನಿ ವೋಂಟ್ ಫಿಕ್ಸ್ ಯೋರ್ ಪ್ರಾಬ್ಲಮ್ಸ್. ಇದನ್ನ ರಿಚ್ ಆದ ಜನ ಹೇಳಿದ್ರೆ ಇದು ತುಂಬಾ ಇರಿಟೇಟಿಂಗ್ ಅಲ್ವಾ? ಯಾಕಂದ್ರೆ ಇದು ಹಾಫ್ ಟ್ರೂತ್. ನಿಜ ಹೇಳ್ತೀನಿ, ಪ್ರಾಬ್ಲಮ್ಸ್ ಎರಡು ತರ ಇರುತ್ತೆ. ಫಸ್ಟ್ ಟೈಪ್, ಬೇಸಿಕ್ ನೀಡ್ಸ್, ವಾಟರ್, ಹೌಸಿಂಗ್, ಹೆಲ್ತ್ ಕೇರ್, ಫುಡ್. ಈ ಪ್ರಾಬ್ಲಮ್ಸ್ಗೆ ಆನ್ಸರ್ ಸಿಂಪಲ್, ಮೋರ್ ಮನಿ. ಇದು ಬಗ್ಗೆ ಫಿಲಾಸಫಿ ಬೇಡ, ಮೋರ್ ಮನಿ ಬೇಕು ಅಷ್ಟೇ. ಸೆಕೆಂಡ್ ಟೈಪ್, ಆಬ್ಸ್ಟ್ರಾಕ್ಟ್ ಪ್ರಾಬ್ಲಮ್ಸ್, ಲವ್, ಹ್ಯಾಪಿನೆಸ್, ಫುಲ್ಫಿಲ್ಮೆಂಟ್. ಇದು ಮನಿಯಿಂದ ಫಿಕ್ಸ್ ಆಗಲ್ಲ ನಿಜ. ಆದ್ರೆ ಜನ ಯಾಕೆ ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಗೊತ್ತಾ? ಟೈಪ್ 1 ಪ್ರಾಬ್ಲಮ್ ಅಲ್ಲಿ ಇತ್ಕೊಂಡು ಟೈಪ್ 2 ಫಿಲಾಸಫಿ ಫಾಲೋ ಮಾಡ್ತಾರೆ. ಹಣ ಎಲ್ಲ ಅಲ್ಲ ಅಂತ ತಮಗೆ ಸಮಾಧಾನ ಮಾಡಿಕೊಂಡು ಒಂದು ಜಾಬ್ ಅಲ್ಲಿ ಇಯರ್ಸ್ ಕಳೀತಾರೆ. ಯಾವ ಜಾಬ್ ಅವ್ರಿಗಿಷ್ಟ ಇಲ್ಲ, ಯಾವ ಜಾಬ್ ಟೈನಿ ಸ್ಯಾಲರಿ ಕೊಡುತ್ತೆ. ಯಾರು ಈ ಥಿಂಕಿಂಗ್ಗೆ ಬೈಯನ್ನಾಗ್ತಾರೋ ಅವರು ಎಂದಿಗೂ ರಿಚ್ ಆಗೋಕೆ ಆಗಲ್ಲ. ಇಂದು ನಾನ್ ನಿಮ್ಗೆ ಮೋಟಿವೇಟ್ ಮಾಡೋಕೆ ಬಂದಿಲ್ಲ, ನಾನ್ ನಿಮ್ಗೆ ಒಂದು ಸಿಸ್ಟಮ್ ಕೊಡೋಕೆ ಬಂದಿದ್ದೀನಿ. ಸಡನ್ ಮನಿ ಬಂದಾಗ ಏನ್ ಮಾಡಬೇಕು, ಎವ್ರಿ ಮಂತ್ ಸ್ಯಾಲರಿ ಬಂದಾಗ ಏನ್ ಮಾಡಬೇಕು, ಮತ್ತು ಯಾವ ಮೈಂಡ್ ಸೆಟ್ ಇದ್ರೆ ಮಾತ್ರ ಆ ಸಿಸ್ಟಮ್ ವರ್ಕ್ ಆಗುತ್ತೆ. 35 ಮಿನಿಟ್ಸ್ ಅಲ್ಲಿ ನಾನ್ ನಿಮ್ಗೆ ಕಂಪ್ಲೀಟ್ ಪಿಕ್ಚರ್ ಕೊಡ್ತೀನಿ. ಸ್ಟಾರ್ಟ್ ಮಾಡೋಣ. ನಿಮ್ ಫ್ರೆಂಡ್ ಯಾರಾದ್ರೂ ಒಂದು ಬಿಸ್ನೆಸ್ ಐಡಿಯಾ ಬಗ್ಗೆ ಮಾತಾಡಿದ್ದು ಕೇಳಿದ್ದೀರಾ? ನನ್ನ ಐಡಿಯಾ $1 ಬಿಲಿಯನ್ ಐಡಿಯಾ, ಒಂದೇ ತಿಂಗಳಲ್ಲಿ ಲಾಂಚ್ ಮಾಡ್ತೀನಿ. ಆ ಮೂಮೆಂಟ್ ಅಲ್ಲಿ ಅವ್ರ ಎಕ್ಸೈಟ್ಮೆಂಟ್ ಫುಲ್ ಆಗಿರುತ್ತೆ. 6 ಮಂತ್ಸ್ ಆಮೇಲೆ ನೋಡಿದ್ರೆ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಗವರ್ಮೆಂಟ್ ರೂಲ್, ಫಂಡಿಂಗ್, ಇಕಾನಮಿ, ಎಕ್ಸ್ಕ್ಯೂಸ್ ಮೇಲೆ ಎಕ್ಸ್ಕ್ಯೂಸ್. ಒಂದು ಐಡಿಯಾ ಎಷ್ಟು ವರ್ತ್ ಇದೆ, ಅದು ನೀವು ವರ್ಕ್ ಮಾಡದೇ ಇದ್ರೆ ಆನ್ಸರ್ ಸಿಂಪಲ್, 0. ಜನ ಯಾಕೆ ಸ್ಟಕ್ ಆಗ್ತಾರೆ ಗೊತ್ತಾ? ಒಂದು ಆಬ್ಸ್ಟಿಕಲ್ ಬಂದಾಗ ಇದು ಬ್ಯಾಡ್ ಲಕ್ ಅಂತ ಅವರು ಕ್ವಿಟ್ ಮಾಡ್ತಾರೆ. ರಿಚ್ ಆಗೋ ಜನ ಸೇಮ್ ಆಬ್ಸ್ಟಿಕಲ್ಗೆ ತಲೆ ಕೆರೆದುಕೊಂಡ್ರು ಅವ್ರು ಕ್ವಿಟ್ ಮಾಡಲ್ಲ. ಅವರು ಐಡಿಯಾ ಮನಸ್ಸಲ್ಲೇ ಇಟ್ಕೊಂಡಷ್ಟು ಅದಕ್ಕೆ ಇದು ಎಂದಿಗೂ ವರ್ಕ್ ಆಗಲ್ಲ ಅಂತ ಕನ್ವಿನ್ಸ್ ಮಾಡ್ಕೊಳ್ಳಕ್ಕೆ ಟೈಮ್ ಸಿಗತ್ತೆ. ಸೊ ರೂಲ್ ಸಿಂಪಲ್, ಪ್ಯಾಷನ್ ಮತ್ತು ಮೋಟಿವೇಶನ್ ಜಾಸ್ತಿ ಇರೋ ಎಕ್ಸಾಕ್ಟ್ ಮೂಮೆಂಟ್ ಅಲ್ಲಿ ಸ್ಟ್ರೈಕ್ ಮಾಡಿ. ವೇಟ್ ಮಾಡಬೇಡಿ ಪರ್ಫೆಕ್ಟ್ ಟೈಮ್ಗೆ. ಪರ್ಫೆಕ್ಟ್ ಟೈಮ್ ಎಂದಿಗೂ ಬರಲ್ಲ. ಇಲ್ಲಿ ಒಂದು ಕ್ವೆಶ್ಚನ್ ಇದೆ, ಇದು ನಿಮ್ಮ ಪೂರ್ತಿ ಫಿನಾನ್ಷಿಯಲ್ ಫ್ಯೂಚರ್ ಡಿಸೈಡ್ ಮಾಡುತ್ತೆ. ಒಂದು ಪರ್ಚೇಸ್ ಮಾಡಕ್ ಮುಂಚೆ ಇದು ಮನಿ ನನ್ನ ಲೈಫ್ಗೆ ತಂದ ಕೊಡ್ತಾ ಇಲ್ಲ ಡ್ರೈನ್ ಮಾಡ್ತಾ? ನಾವು ಒಂದು ಸೀಸಾ ಮೇಲೆ ಬದುಕ್ತಿದ್ದೀವಿ. ಒಂದ್ ಸೈಡಲ್ಲಿ ಫ್ಯಾನ್ಸಿ ಕಾರ್ಸ್, ಡಿಸೈನರ್ ಕ್ಲೋತ್ಸ್, ಅನ್ನೆಸೆಸರಿ ಗ್ಯಾಜೆಟ್ಸ್. ಇನ್ನೊಂದ್ ಸೈಡಲ್ಲಿ ರೆಂಟಲ್ ಪ್ರಾಪರ್ಟಿ, ಗೋಲ್ಡ್, ಸ್ಟಾಕ್ಸ್. ಇಕಾನಮಿ ಡೌನ್ ಇದ್ದಾಗ ಆಸೆಟ್ಸ್ ಕೊಂಡ ಜನ ಅವ್ರ ಲೈಫ್ ಫಿನಾನ್ಷಿಯಲಿ ಸೆಟ್ ಆಗುತ್ತೆ. ಪೆಹ್ಲಾ $1,00,000 ಗಳಿಸೋದು ಯಾವಾಗ್ಲೂ ಹಾರ್ಡೆಸ್ಟ್. ಯಾಕಂದ್ರೆ ಆ $1,00,000 ಅದು ನಿಮ್ಮ ಮುಂದಿನ ಗ್ರೋತ್ಗೆ ಸೀಡ್ ಮನಿ. ಮನಿ ನಿಮ್ಗಾಗಿ ವರ್ಕ್ ಮಾಡಬೇಕು, ನೀವು ಮನಿಗಾಗಿ ವರ್ಕ್ ಮಾಡಬಾರ್ದು. ಇದು ಒಂದೇ ಟ್ರೂತ್. ಆದ್ರೆ ಎಲ್ಲಾ ವೆಲ್ತ್ ಜರ್ನಿಯಲ್ಲಿ ಇದೇ ರಿಪೀಟ್ ಆಗುತ್ತೆ. ಆದ್ರೆ ಈ ಆಸೆಟ್ ಬಿಲ್ಡಿಂಗ್ ಜರ್ನಿಯಲ್ಲಿ ಒಂದು ಪ್ಯಾರಸೈಟ್ ಇದೆ, ಅದು ಮೊದಲು ಸಾಯಿಸಬೇಕು. ಇಂಡಿಯಾದಲ್ಲಿ ಕ್ರೆಡಿಟ್ ಕಾರ್ಡ್ ಇಂಟ್ರೆಸ್ಟ್ ರೇಟ್ ಗೊತ್ತಾ? 36ರಿಂದ 42% ಪರ್ ಇಯರ್ ಆನ್ಯುಲೈಸ್ ಮಾಡಿದ್ರೆ. ಪರ್ಸನಲ್ ಲೋನ್ಸ್ 12ರಿಂದ 24%, ಕಾರ್ ಲೋನ್ಸ್ 9ರಿಂದ 12%. ನೀವು ಈ ಡೆಟ್ ಇದ್ಕೊಂಡು ಸ್ಟಾಕ್ ಮಾರ್ಕೆಟ್ ಅಲ್ಲಿ 12% ರಿಟರ್ನ್ಗೆ ಆಸೆ ಪಡ್ತಿದ್ರೆ ಇದು ಒಂದು ಪ್ಯಾರಸೈಟ್ ಇದ್ಕೊಂಡು ಎಕ್ಸಸೈಸ್ ಮಾಡೋ ತರ. ಮೊದಲು ಪ್ಯಾರಸೈಟ್ ತೆಗಿ. $1,00,000 ಕ್ರೆಡಿಟ್ ಕಾರ್ಡ್ ಡೆಟ್ 40% ರೇಟಲ್ಲಿ ಇದ್ರೆ ಮತ್ತು $1,00,000 ಇನ್ವೆಸ್ಟ್ಮೆಂಟ್ 12% ರಿಟರ್ನ್ ಕೊಟ್ರೆ ನೆಟ್ ರಿಸಲ್ಟ್ ಪ್ರತಿ ವರ್ಷ $28,000 ಲಾಸ್. ಡೆಟ್ ಕ್ಲಿಯರ್ ಮಾಡೋದು ಒಂದು ಇನ್ವೆಸ್ಟ್ಮೆಂಟ್ ಅಲ್ಲ, ಇದು ಒಂದು ಗ್ಯಾರಂಟೀಡ್ ಫಿಕ್ಸ್ಡ್ ಕಾಸ್ಟ್ ಎಲಿಮಿನೇಷನ್. ಮತ್ತು ಇದು ನಿಮ್ಮ ವೆಲ್ತ್ ಜರ್ನಿಗೆ ಮೊದಲ ಸ್ಟೆಪ್. ಆರ್ಡರ್ ಮ್ಯಾಟರ್ ಆಗುತ್ತೆ. ಆವಲಾಂಚ್ ಮೆಥಡ್ ಯೂಸ್ ಮಾಡಿ ಹೈಯೆಸ್ಟ್ ಇಂಟ್ರೆಸ್ಟ್ ಡೆಟ್ ಮೊದಲು ಕ್ಲಿಯರ್ ಮಾಡಿ, ನಂತರ ಕಡಿಮೆ ಇಂಟ್ರೆಸ್ಟ್. ಫ್ಯಾಮಿಲಿ ಲೋನ್ 0 ಇಂಟ್ರೆಸ್ಟ್ ಇದ್ರೂ ಕೊನೆಯಲ್ಲಿ ರಿಲೇಶನ್ಶಿಪ್ಗೆ, ರೆಸ್ಪೆಕ್ಟ್ಗೆ. ನೀವು ಪ್ರತಿ ತಿಂಗಳು ಸ್ಯಾಲ್ರಿ ತಗೊಂಡಾಗ ಒಂದು ರುಟೀನ್ ಫಾಲೋ ಮಾಡ್ತೀರಾ, ಇಲ್ಲ ಮನಿ ಬಂದ ತಕ್ಷಣ ಡಿಸಪಿಯರ್ ಆಗುತ್ತಾ? ಮೋಸ್ಟ್ ಜನಕ್ಕೆ ಪೇ ಚೆಕ್ ರುಟೀನ್ ಇಲ್ಲ, ಅದಕ್ಕೆ ಮನಿ ಬಂದ ತಕ್ಷಣ ಎಲ್ಲೋ ಹೋಗ್ಬಿಡುತ್ತೆ. ಮಾರ್ನಿಂಗ್ ಕಾಫಿ $150, ಲಂಚ್ $350, ಈವ್ನಿಂಗ್ ಸ್ವಿಗ್ಗಿ ಆರ್ಡರ್ $250, ರ್ಯಾಂಡಮ್ ಸಬ್ಸ್ಕ್ರಿಪ್ಷನ್ಸ್ $100, ಟೋಟಲ್ $850 ಪರ್ ಡೇ. ಇಯರ್ಗೆ ಮಲ್ಟಿಪ್ಲೈ ಮಾಡಿದ್ರೆ $3,00,000. ಈ ಅಮೌಂಟ್ ಇನ್ವೆಸ್ಟ್ ಮಾಡಿದ್ರೆ 10 ಇಯರ್ಸ್ ಅಲ್ಲಿ $30ರಿಂದ $40 ಲಕ್ಷ ವೆಲ್ತ್ ಆಗಿರೋ ಅವಕಾಶ ಇತ್ತು. ಸೊ ಪ್ರತಿ ಸಲ ಸ್ಯಾಲರಿ ಬಂದಾಗ ಈ ರೂಟೀನ್ ಫಾಲೋ ಮಾಡಿ. ಮೊದಲು ವಾಂಟ್ಸ್ ಮತ್ತು ನೀಡ್ಸ್ ಸೆಪರೇಟ್ ಮಾಡಿ. ರೆಂಟ್, ಬಿಲ್ಸ್, ಇನ್ಶೂರೆನ್ಸ್, ಗ್ರೋಸರೀಸ್ ನೀಡ್ಸ್ ಅಲ್ಲಿ, ಡೈನಿಂಗ್ ಔಟ್, ಗ್ಯಾಜೆಟ್ಸ್ ವಾಂಟ್ಸ್ ಅಲ್ಲಿ. ಟಾರ್ಗೆಟ್ ನೀಡ್ಸ್ 25% ಇನ್ಕಮ್ಗೆ, ವಾಂಟ್ಸ್ 25%ಗೆ. ಎರಡನೇದು 20% ಆಟೋಮ್ಯಾಟಿಕ್ ಆಗಿ ಸೆಪರೇಟ್ ಬ್ಯಾಂಕ್ ಅಲ್ಲಿ ಒಂದು ಹೈ ಇಂಟ್ರೆಸ್ಟ್ ಸೇವಿಂಗ್ಸ್ ಅಕೌಂಟ್ಗೆ ಹೋಗಬೇಕು. ಇದು ನಿಮ್ಮ ಎಮರ್ಜೆನ್ಸಿ ಫಂಡ್, 3ರಿಂದ 6 ಮಂತ್ಸ್ ಎಕ್ಸ್ಪೆನ್ಸಸ್ ಆಗೋ ತನಕ. ಮೂರನೇದು ಹೈ ಇಂಟ್ರೆಸ್ಟ್ ಡೆಟ್ಗೆ ರಿಮೈನಿಂಗ್ ಹೋಗಬೇಕು. ಮೊದಲು ಹೇಳಿದ ಆವಲಾಂಚ್ ಮೆಥಡ್ ಯೂಸ್ ಮಾಡಿ.
4ನೇದು, ಡೆಟ್ ಫ್ರೀ ಆದ್ಮೇಲೆ ಟ್ಯಾಕ್ಸ್ ಅಡ್ವಾಂಟೇಜ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ರೂಟ್ಗೆ 35-40% ಹೋಗ್ಬೇಕು. ಇಂಡಿಯಾ ಅಲ್ಲಿ ಸರಿಯಾದ ಸ್ಕೀಮ್ಗಳ ಬಗ್ಗೆ ಒಂದು CA ಜೊತೆ ಕನ್ಫರ್ಮ್ ಮಾಡಿ. 5ನೇದು, 5-10% ಮಾತ್ರ ಸೈಡ್ ಹಸಲ್ ಮತ್ತು ಸ್ಪೆಕ್ಯುಲೇಟಿವ್ ಇನ್ವೆಸ್ಟ್ಮೆಂಟ್ಗೆ, ಕ್ರಿಪ್ಟೋ ಸೇರಿ. ಇದನ್ನ ಆಲ್ರೆಡಿ ಲಾಸ್ಟ್ ಮನಿ ಅಂತ ಟ್ರೀಟ್ ಮಾಡಿ, ಯಾಕಂದ್ರೆ ಈ ಆಸೆಟ್ ಕ್ಲಾಸ್ ಎಕ್ಸ್ಟ್ರೀಮ್ಲಿ ವಾಲಟೈಲ್. ಯಾವ ಫ್ಯೂಚರ್ ರಿಟರ್ನ್ ಗ್ಯಾರಂಟಿ ಮಾಡೋಕೆ ಆಗಲ್ಲ. ಈ ರುಟೀನ್ ಇದು ಆಟೋಮ್ಯಾಟಿಕ್ ಆಗಿ ಸೆಟ್ ಮಾಡಿ. ನಮ್ಮ ಸ್ವಂತ ಡಿಸಿಷನ್ ಮೇಕಿಂಗ್ ನಮಗೆ ಅಡ್ಡ ಆಗುತ್ತೆ ಜಾಸ್ತಿ ಸಲ. ಮನಿ ಫ್ರಿಕ್ಷನ್ ಇಲ್ಲದೆ ಆಟೋಮ್ಯಾಟಿಕಲಿ ಹೋಗಿಬಿಟ್ರೆ ಬೆಸ್ಟ್. ಸಡನ್ ಮನಿ ಬಂದಾಗ ಒಂದು ರಿಯಲ್ ಸ್ಟೋರಿ ಹೇಳ್ತೀನಿ. 2002 ಅಲ್ಲಿ ಜಾಕ್ ವಿಟಕರ್ ಅನ್ನೋ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಮ್ಯಾನ್ $314.9 ಮಿಲಿಯನ್ ಪವರ್ ಬಾಲ್ ಜಾಕ್ಪಾಟ್ ಗೆದ್ದಿದ್ರು. ಆ ಸಮಯಕ್ಕೆ ಲಾರ್ಜೆಸ್ಟ್ ಸಿಂಗಲ್ ಟಿಕೆಟ್ ಜಾಕ್ಪಾಟ್ ಇನ್ ಹಿಸ್ಟ್ರಿ. ಅವ್ರು ಎಲ್ರಿಗೂ ಟೆಲ್ ಮಾಡಿದ್ರು, ಸ್ಟ್ರೇಂಜರ್ಸ್ಗೆ ಮನಿ ಕೊಟ್ರು, ಚರ್ಚ್ಗೆ ಮಿಲಿಯನ್ಸ್ ಡೊನೇಟ್ ಮಾಡಿದ್ರು, ಫ್ರೆಂಡ್ಸ್ಗೆ ಕಾರ್ಸ್ ಹೌಸಸ್ ಕೊಟ್ರು. ಆದ್ರೆ ರಿಸಲ್ಟ್ ಏನಾಯ್ತು? ವೈಫ್ ಡಿವೋರ್ಸ್ ಕೊಟ್ಲು, ಫ್ರೆಂಡ್ಸ್ ದೂರ ಆದ್ರು, ಗ್ರ್ಯಾಂಡ್ ಡಾಟರ್ ಓವರ್ ಡೋಸ್ ಇಂದ ಡೆತ್ ಆಯ್ತು. ವಿಟಕರ್ ನಂತರ ಹೇಳಿದ್ದು, ಬೀಯಿಂಗ್ ಟೂ ನೈಸ್ ಡಿಸ್ಟ್ರಾಯ್ಡ್ ಮೈ ಫಾರ್ಚೂನ್ ಅಂಡ್ ಮೈ ಫ್ಯಾಮಿಲಿ. ಮನಿ ಇದೆ ಅಂತ ಯಾರಿಗೋ ಗೊತ್ತಾಯಿತು ಅಂದ್ರೆ ವಲ್ಚರ್ಸ್ ಡಿಸೆಂಡ್ ಆಗ್ತಾರೆ. ರಾಬರಿ, ಲಾಸೂಟ್, ಬ್ಲ್ಯಾಕ್ ಮೇಲ್, ಸ್ಕ್ಯಾಮ್ ರಿಸ್ಕ್ ಎಲ್ಲ ಇನ್ಕ್ರೀಸ್ ಆಗುತ್ತೆ. ಮನಿ ಚೇಂಜ್ ಮಾಡುತ್ತೆ ಅಂತ ಜನ ಹೇಳ್ತಾರೆ, ಆದ್ರೆ ರಿಯಲ್ ಟ್ರೂತ್ ಮನಿ ಆಲ್ರೆಡಿ ಎಕ್ಸಿಸ್ಟಿಂಗ್ ಕ್ಯಾರೆಕ್ಟರ್ನ ರಿವೀಲ್ ಮಾಡುತ್ತೆ. ಓನ್ಲಿ ಪರ್ಸನ್ಗೆ ಟೆಲ್ ಮಾಡಬೇಕು, ಒಂದು ಗುಡ್ ಎಸ್ಟೇಟ್ ಪ್ಲಾನಿಂಗ್ ಅಟರ್ನಿ ಅಥವಾ CA ಮತ್ತು ಫ್ಯಾಮಿಲಿ/ಫ್ರೆಂಡ್ಸ್ ಮನಿ ರಿಕ್ವೆಸ್ಟ್ ಮಾಡಿದ್ರೆ ಜೆನ್ಯೂನ್ ನೀಡ್ ಇದ್ರೆ ಹೆಲ್ಪ್ ಮಾಡಿ, ರೀಪೇಮೆಂಟ್ ಎಕ್ಸ್ಪೆಕ್ಟ್ ಮಾಡಬೇಡಿ. ಆದ್ರೆ ಒಂದು ಕಂಡೀಷನ್, ದೇ ನೆವರ್ ಆಸ್ಕ್ ಅಗೇನ್. ಇಲ್ಲ ಅಂದ್ರೆ ನೀವು ಅವ್ರ ಇಮರ್ಜೆನ್ಸಿ ಫಂಡ್ ಆಗಿಬಿಡ್ತೀರಿ. ಮತ್ತು ಸಡನ್ ಮನಿ ಆಗ್ಲಿ, ಬಿಲ್ಡ್ ಮಾಡಿದ ವೆಲ್ತ್ ಆಗ್ಲಿ, ಗೋಲ್ಡನ್ ರೂಲ್ ಒಂದೇ, ನೆವರ್ ಸ್ಪೆಂಡ್ ದ ಪ್ರಿನ್ಸಿಪಲ್, ಓನ್ಲಿ ದ ರಿಟರ್ನ್ಸ್. ಒಂದು ಫ್ಯಾಮಿಲಿ 8 ಕೋಟಿ ರೂಪಾಯಿ ಲಾಟರಿ ವಿನ್ ಮಾಡಿ 6 ಕೋಟಿ ರೂಪಾಯಿ ಮನೆ, ಸ್ಪೋರ್ಟ್ಸ್ ಕಾರ್ಸ್, ಪ್ರೈವೇಟ್ ಸ್ಕೂಲ್ ಎಲ್ಲ ಕೊಂಡ್ರು. 2 years ಅಲ್ಲಿ ಎಲ್ಲ ಕೊಲ್ಯಾಪ್ಸ್ ಆಯ್ತು. ಮನೆ ಲಾಸ್, ಅಲ್ಲಿ ಸೇಲ್ ಮಾಡಬೇಕಾಯ್ತು. ಇದು ಪ್ರಿನ್ಸಿಪಲ್ ಸ್ಪೆಂಡ್ ಮಾಡಿದ ಮಿಸ್ಟೇಕ್. ಬದಲಿಗೆ ನಿಮ್ಮ ಫ್ರೀಡಮ್ ನಂಬರ್ ಕ್ಯಾಲ್ಕುಲೇಟ್ ಮಾಡಿ. ಆನ್ಯುವಲ್ ಎಕ್ಸ್ಪೆನ್ಸ್ ಗುಳಿಸಿ 25 12 ಲಕ್ಷ ರೂಪಾಯಿ ಇಯರ್ಗೆ ಬೇಕು ಅಂದ್ರೆ 3 ಕೋಟಿ ರೂಪಾಯಿ ಬೇಕು ಇನ್ವೆಸ್ಟ್ ಮಾಡೋಕೆ. 4% ಸೇಫ್ ವಿತ್ಡ್ರಾಲ್ ರೇಟ್ ಅಲ್ಲಿ ಪ್ರಿನ್ಸಿಪಲ್ ಟಚ್ ಮಾಡದೆ ಎವ್ರಿ ಇಯರ್ 12 ಲಕ್ಷ ರೂಪಾಯಿ ಜನರೇಟ್ ಮಾಡೋಕೆ. ಇಲ್ಲಿ ಒಂದು ಟ್ರೂತ್ ಇದೆ, ಜನ ಮಾತಾಡಲ್ಲ, ಕಾನ್ಫಿಡೆನ್ಸ್. ಇದು ಮನಿ ಮ್ಯಾನೇಜ್ಮೆಂಟ್ ಅಲ್ಲಿ ಒಂದು ರಿಯಲ್ ಸ್ಕಿಲ್. 2 ಜನ ಐಡೆಂಟಿಕಲ್ 50 ಲಕ್ಷ ರೂಪಾಯಿ ವಿನ್ ಮಾಡಿದ್ರು ಅಂತ ಇಟ್ಕೊಳ್ಳೋಣ. ಲೋ ಕಾನ್ಫಿಡೆನ್ಸ್ ಇರೋ ಪರ್ಸನ್ ಫುಲ್ ಅಮೌಂಟ್ ಅಲ್ಲಿ ಡ್ರೀಮ್ ಕಾರ್ ಕೊಂಡ್ರು ವ್ಯಾಲಿಡೇಷನ್ಗೆ. 2 years ಅಲ್ಲಿ ಕಾರ್ ಡೆಪ್ರಿಷಿಯೇಟ್ ಆಗಿ ಮನಿ ಆಲ್ಮೋಸ್ಟ್ ಖಾಲಿ. ಕಾನ್ಫಿಡೆಂಟ್ ಪರ್ಸನ್ ಇನ್ವೆಸ್ಟ್ ಮಾಡಿ ಗ್ರೋತ್ ವೇಟ್ ಮಾಡಿದ್ರು. 2 years ಅಲ್ಲಿ ಒರಿಜಿನಲ್ ಅಮೌಂಟ್ ಗ್ರೋತ್ ಆಗಿದೆ. ಮತ್ತೆ ಸೇಮ್ ಕಾರ್ ಸೆಕೆಂಡ್ ಹ್ಯಾಂಡ್ ಹಾಫ್ ಪ್ರೈಸ್ ಅಲ್ಲಿ ಕೊಂಡ್ಕೊಂಡ್ರು. ಒರಿಜಿನಲ್ 50 ಲಕ್ಷ ರೂಪಾಯಿ ಕೂಡ ಇನ್ನೂ ಇದೆ. ಸೇಮ್ ಸ್ಟಾರ್ಟಿಂಗ್ ಪಾಯಿಂಟ್, ಕಂಪ್ಲೀಟ್ಲಿ ಡಿಫರೆಂಟ್ ಎಂಡಿಂಗ್. ಮತ್ತು ಇದು ಕಾನ್ಫಿಡೆನ್ಸ್ ಇಂದ ಡಿಸೈಡ್ ಆಯಿತು. ಮತ್ತೊಂದು ಟ್ರೂತ್, ನಿಮ್ಮ ಸರ್ಕಲ್ ಇದು ನಿಮ್ಮ ಫೈನಾನ್ಷಿಯಲ್ ಫ್ಯೂಚರ್ ಡಿಸೈಡ್ ಮಾಡುತ್ತೆ. ನೀವು ಯಾರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರೋ, ಯಾವ ಥಿಂಕಿಂಗ್ ಜೊತೆ ಸರೌಂಡ್ ಆಗ್ತೀರೋ, ಅದೇ ನಿಮ್ಮ ಡಿಫಾಲ್ಟ್ ಆಗುತ್ತೆ. ನೆಗೆಟಿವ್ ಟಾಕ್, ಇಕಾನಮಿ ಬ್ಯಾಡ್ ಲಕ್, ಎವ್ರಿಥಿಂಗ್ ರಾಂಗ್ ಈ ಸರ್ಕಲ್ ಅಲ್ಲಿ ಇದ್ರೆ ನೀವು ಕೂಡ ಆ ಥಿಂಕಿಂಗ್ಗೆ ರಬ್ ಆಗ್ತೀರಿ. ಸಕ್ಸೆಸ್ ಮತ್ತು ಬಿಸ್ನೆಸ್ ಆಪರ್ಚುನಿಟೀಸ್ ಬಗ್ಗೆ ಮಾತಾಡೋ ಜನ ಜೊತೆ ಇದ್ರೆ ಅದು ಕೂಡ ರಬ್ ಆಗುತ್ತೆ. ಇದು ಎಲೆಕ್ಷನ್ ಅಲ್ಲ, ಆದ್ರೆ ಡೈಲಿಯಾಗಿ ಆಯ್ಕೆ ಮಾಡೋ ಒಂದು ಚಾಯ್ಸ್. ಮತ್ತು ಕಂಟಿನ್ಯೂಯಸ್ ಲರ್ನಿಂಗ್. ಜನ ಯಾರು ಎಜುಕೇಶನಲ್ ಕಾಂಟೆಂಟ್ ನೋಡಲ್ಲ, ಬುಕ್ಸ್ ಓದಲ್ಲ, ಅವರು ಲಕ್ ಅಂತ ಬ್ಲೇಮ್ ಮಾಡ್ತಾರೆ. ಆದ್ರೆ ಟ್ರೂತ್, ಲಕ್ ಈಕ್ವಲ್ಸ್ ಪ್ರೆಪರೇಷನ್ ಮೀಟ್ಸ್ ಆಪರ್ಚುನಿಟಿ. ಕಂಪ್ಯಾರಿಸನ್ ಟ್ರ್ಯಾಪ್ಗೆ ಬೀಳ್ಬೇಡಿ. ಯಾರೋ ಟೈಗರ್ ವುಡ್ಸ್ ಗಾಲ್ಫ್ ಅಲ್ಲಿ ಬೆಸ್ಟ್ ಆಗಿರೋ ತರ ನಿಮ್ಮ ಸಿಚುವೇಶನ್ ಯಾರ ಸಿಚುವೇಶನ್ ಜೊತೆಯೂ ಐಡೆಂಟಿಕಲ್ ಇಲ್ಲ. ಕಂಪ್ಯಾರಿಸನ್ ಇದು ಒಂದೇ ಕೆಲಸ ಮಾಡುತ್ತೆ, ಆಕ್ಷನ್ನ ಇನ್ಆಕ್ಷನ್ ಆಗಿ ಬದಲಾಯಿಸುತ್ತೆ. ಇಂದು ನಾನು ನಿಮಗೆ 3 ವಿಷಯ ಕಲಿಸಿದ್ದೀನಿ. ಸಡನ್ ಮನಿ ಬಂದಾಗ ಏನ್ ಮಾಡ್ಬೇಕು, ಎವ್ರಿ ಪೇ ಚೆಕ್ ಬಂದಾಗ ಏನ್ ಮಾಡ್ಬೇಕು, ಮತ್ತು ಯಾವ ಮೈಂಡ್ ಸೆಟ್ ಇದ್ರೆ ಮಾತ್ರ ಇದೆಲ್ಲ ವರ್ಕ್ ಆಗುತ್ತೆ. ಆದ್ರೆ ಎಲ್ಲ ಒಂದೇ ಟ್ರೂತ್ಗೆ ಬರುತ್ತೆ. ಮನಿ ಕೀಪ್ ಮಾಡಕ್ಕೆ, ಮನಿ ಬಿಲ್ಡ್ ಮಾಡಕ್ಕೆ ಇದು ಅಮೌಂಟ್ ಇಂದ ಡಿಸೈಡ್ ಆಗಲ್ಲ, ಇದು ಸೀಕ್ವೆನ್ಸ್ ಮತ್ತು ಮೈಂಡ್ ಸೆಟ್ ಇಂದ ಡಿಸೈಡ್ ಆಗುತ್ತೆ. ಡೆಟ್ ಮೊದಲು ಕ್ಲಿಯರ್ ಮಾಡಿ, ಲೀಕ್ ಕಂಟ್ರೋಲ್ ಮಾಡಿ, ಪ್ರಿನ್ಸಿಪಲ್ ಟಚ್ ಮಾಡಬೇಡಿ, ಆಸೆಟ್ ಮಾತ್ರ ಕೊಳ್ಳಿ, ಲಯಬಿಲಿಟಿ ಅಲ್ಲ. ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಿ ಕಂಟಿನ್ಯೂಯಸ್ ಲರ್ನಿಂಗ್ ಇಂದ. ಮತ್ತು ನಿಮ್ಮ ಸರ್ಕಲ್ ಇದು ನಿಮ್ಮ ಥಿಂಕಿಂಗ್ ಡಿಸೈಡ್ ಮಾಡುತ್ತೆ ಅಂತ ಎಂದಿಗೂ ಮರಿಬೇಡಿ. ಮನಿ ವೋಂಟ್ ಫಿಕ್ಸ್ ಯೋರ್ ಪ್ರಾಬ್ಲಮ್ಸ್ ಅಂತ ಯಾರಾದ್ರೂ ಹೇಳಿದ್ರೆ ಅವ್ರ ಬೇಸಿಕ್ ನೀಡ್ಸ್ ಆಗ್ಲೇ ಸಾಲ್ವ್ ಆಗಿದೆ ಅಂತ ಅರ್ಥ.
ನಿಮ್ಮ ಬೇಸಿಕ್ ನೀಡ್ಸ್ ಸಾಲ್ವ್ ಆಗೋ ತನಕ ಮನಿ ಯಾವಾಗ್ಲೂ ಆನ್ಸರ್. ಆಮೇಲೆ ಇದು ಅಮೌಂಟ್ ಬಗ್ಗೆ ಅಲ್ಲ, ಇದು ಸಿಸ್ಟಮ್ ಬಗ್ಗೆ. ನಾನ್ ನಿಮ್ಗೆ ಒಂದು ಹೋಮ್ ವರ್ಕ್ ಕೊಡ್ತೀನಿ. ಈ ವಿಡಿಯೋ ಮುಗಿದ ಮೇಲೆ ಲಿಸ್ಟ್ ಮಾಡಿ ನಿಮ್ಮ ಕರೆಂಟ್ ಹೈ ಇಂಟ್ರೆಸ್ಟ್ ಡೆಟ್ ಏನು, ನಿಮ್ಮ ಎಕ್ಸಾಕ್ಟ್ ಫ್ರೀಡಮ್ ನಂಬರ್ ಏನು, ಮತ್ತು ಕಡೆಯ 6 ಮಂತ್ಸ್ ಅಲ್ಲಿ ನೀವು ಎಷ್ಟು ಆಸೆಟ್ ಕೊಂಡಿದ್ದೀರಿ, ಎಷ್ಟು ಲಯಬಿಲಿಟಿ ಕೊಂಡಿದ್ದೀರಿ. ಈ 3 ಆನ್ಸರ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನೀವು ಇನ್ನೂ ಸಿಸ್ಟಮ್ ಇಂದ ಹೊರ ಇದ್ದೀರಿ. ಫೈನಾನ್ಷಿಯಲ್ ಫ್ರೀಡಮ್ ಇದು ಲಾಟರಿ ಟಿಕೆಟ್ ಅಲ್ಲ, ಇದು ಒಂದು ಮಷೀನ್. ಮತ್ತು ಮಷೀನ್ ಯಾರು ಬಿಲ್ಡ್ ಮಾಡ್ತಾರೋ ಅವ್ರಿಗೆ ಮಾತ್ರ